ಸಾಂಬಾರ್ ಹೋಟೆಲ್ ತೆಗ್ದಿದ್ದು मतलब वो अलग ही लेवल का बंदा था. ನಿಮ್ಮ ಮನೇಲಿ ಚಾಕಿಲ್ಲ ಅಂದ್ರೆ ನಿಮ್ಮ ಮನೆ ಮಗನು. ಸೊ ಗೈಸ್ ಗುಡ್ ಮಾರ್ನಿಂಗ್. ಗಂಟೆ 5 ಆಯ್ತು ಗೈಸ್. ಸೊ ಹೊರಡುವ. ಸೆಕೆ ಆಗುತ್ತೆ ಗೈಸ್, ಸೆಕೆ. ಸೊ ಹೊರಡು ಗೈಸ್. ಸೊ ಹೋಟೆಲ್ಗೆ ಹೋಗಿ ಸಿಗ್ತಾನೆ ನಿಮಗೆ. ಬಾಯ್. ಸೊ ಗೈಸ್ ಗಂಟೆ 5 ಆಗಿದೆ. ಸೊ ಅಷ್ಟು ಬೆಳಕಿನೂ ಆಗಿಲ್ಲ ಗೈಸ್. ಸೊ ಇನ್ನು ಕತ್ಲೆ ನೆಂಟು. ಸೊ ಸ್ವಲ್ಪ ಒಳ್ಳೆ ಗಾಳಿ ಬರ್ಕೊಂಡು ಗೈಸ್. ಇವತ್ತು ತಂಪಾಗ್ತದೆ, ಒಳಗಡೆ ಬಿಸಿ ಆಗ್ತದೆ, ಇಲ್ಲಿ ತಂಪಾಗ್ತದೆ ಗೈಸ್. ಸೊ ಓಕೆ, ಹೋಟೆಲ್ಗೆ ಹೋಗಿ ಸಿಗ್ತೇನೆ. ಬಾಯ್. ಸೊ ಗೈಸ್ ನಮ್ಮ ತಫನ್ ಬಾಯ್ ಅವ್ರನ್ನ ರೂಮಿಗೆ ಬಿಡ್ಲಿಕ್ಕೆ ಬಂದಿದೆ. ಸೊ ಗಂಟೆ 5:15 ಆಯಿತು. ಸೊ ಹೊರಡುವ ಈಗ. ಸೊ ಹೋಟೆಲ್ಗೆ ಹೋಗಿ ಸಿಗ್ತೇನೆ ನಾನು. ಒಟ್ಟಿಗೆ ಚಲ್ತಾ ಬಾಯ್. ಸೊ ಅವ್ರನ್ನ ಬಿಟ್ಟಾಯಿತು. ಸೊ ಹೊರಡುವ ಗೈಸ್. ಸೊ ಗೈಸ್ ಉಡುಪಿ ದ್ವಾರದ ಹತ್ರ ಇದ್ದೇನೆ ನಾನೀಗ. ಸೊ ಅವ್ರನ್ನ ತಫನ್ ಬಾಯ್ನ ಬಿಟ್ಟಾಯಿತು. ಸೊ ಅವ್ರ ರೂಮಿಗೆ. ಸೊ ಅಲ್ಲಿಂದ ಕೂಡ ಬರ್ತಾಯಿದ್ದೀನಿ ನಾನು. ಸೊ ಸೀದಾ ಈಗ ಹೊರಡುವ ಅಂತ. ಒಳ್ಳೆ ಗಾಳಿ ಬೀಸ್ತಾ ಉಂಟು ಗೈಸ್. ಇಲ್ಲೂ ಸಹ ಹೈವೇ ಮೇಲೆ ನಿಂತ್ಕೊಂಡಿದ್ದೀನಿ, ಒಳ್ಳೆ ಗಾಳಿ ಬರ್ತಾ ಉಂಟು. ಸೊ ಇದು ಉಡುಪಿ ದ್ವಾರ ನೋಡ್ಬೋದು ನೀವು. ಸೊ ಫುಲ್ಲು ಸೊ ಒಳ್ಳೆಯದು ಗೈಸ್. ಸೊ ಹೊರಡುವ. ಓಕೆ ಬಾಯ್ ಗೈಸ್. ಬಸ್ಗಳು ಎಷ್ಟು ಬರ್ತಾವೆ ನೋಡಿ ಅಲ್ಲಿ. ಸೊ ಗೈಸ್ ಈಗ ಹೋಟೆಲ್ ಹತ್ರ ಬಂದೆ. ಸೊ ಹೋಗ್ತಾ ಇದ್ದೀನಿ. ಸೊ ಅವರು ತಫನ್ ಬಾಯಿ ನಿನ್ನೆ ಸಹ ನಮ್ಮ ರೂಮಲ್ಲೇ ಇದ್ದರು. ಸೊ ಅದಕ್ಕೋಸ್ಕರ ಅವರು ನಿನ್ನೆ ನೈಟ್ ಡ್ಯೂಟಿ ಇತ್ತು ಅನಿಸುತ್ತೆ ಮೋಸ್ಟ್ಲಿ ಅವರಿಗೆ. ಯಾವುದು ಪಾರ್ಟಿ ಎಲ್ಲೋ ಜಿಲೇಬಿ ಮಾಡಲಿಕ್ಕೆ ಇತ್ತಂತೆ ಗೈಸ್ ಅವರಿಗೆ. ಸೊ ಅದಕ್ಕೆ ಲೇಟ್ ಆಯ್ತು ಅಂತ ನನ್ನ ರೂಮಿಗೆ ಬಂದಿದ್ರು ಅವರು. ಸೊ ಅದಕ್ಕೆ ಹೋಗಿ ಅವ್ರನ್ನೊಂದು ಹಾಗೆ ಅವ್ರ ರೂಮ್ ಹತ್ರ, ಯಾಕಂದರೆ ರಾತ್ರಿ ಅವ್ರು ಚಿಲ್ಕ ಹಾಕಿರ್ತಾರಂತೆ. ಸೊ ಓಪನ್ ಮಾಡೋದಿಲ್ಲ ಅವರು. ಅದಕ್ಕೋಸ್ಕರ ಈಗ ಹೋಗಿ ಬೇಗ ಹೋಗಿ ಬಿಟ್ಟು ಬಂದರು. ಮತ್ತು ಪುನಃ ಕೆಲಸಕ್ಕೆ ಹೋಗ್ಬೇಕು ಪಾಪ ಅವರು. ಸೊ ಓಕೆ ಹೋಟೆಲಿಗೆ ಬಂದೆ. ಸೊ ಹೋಗು. ಸೊ ಗೈಸ್ ಈಗ ಕಿಚನಿಗೆ ಬಂದೆ. ಸೊ ಏನಿಲ್ಲ, ಹೊರಗಡೆ ಕೆಲಸ ಮಾಡುವ ಗೈಸ್. 5:35 ಏನೋ ಆಯಿತು ಗೈಸ್ ಟೈಮ್. ಸೊ ಓಕೆ 5:43 ಆಗಿದೆ ಗೈಸ್. 5:35 ಅಲ್ಲ. ಸೊ ಓಕೆ ನೋಡುವ ಇವತ್ತಿನ ದಿನಚರಿ ಏನಾಗಿದೆ ಅಂತ. ಸೊ ಬಡ ಕೆಲಸ ಮಾಡುವ. ಓಕೆ ಬಾಯ್ ಗೈಸ್. ನಾನು ಮಾಮೂಲಿ ಟೈಮ್ ಸಿಗ್ತೇನೆ ನಿಮಗೆ. ಓಕೆ ಬಾಯ್. ಸೊ ಗೈಸ್ ಈಗಷ್ಟೇ ರೂಮಿಗೆ ಬಂದೆ. ಸಿಕ್ಕಾಪಟ್ಟೆ ಬಿಸಿಲು ಉಂಟು ಗೈಸ್. ಬಿಸಿಲು. ಊಟ ಹೋಟೆಲಲ್ಲೇ ಮಾಡಿ ಬಂದೆ ಗೈಸ್. ಊಟ ಪಾರ್ಸಲ್ ತರಲಿಲ್ಲ. ಸೊ ಅಲ್ಲೇ ಊಟ ಮಾಡಿ ಸೀದಾ ಬಂದೆ. ಸೊ ನೋಡುವ ಏನು ಮಾಡೋದು ಅಂತ. ಸೊ ಬಟ್ಟೆ ತೊಳಿಲಿಕ್ಕೆ ಉಂಟು. ಬಟ್ಟೆ ನಾಳೆ ತೊಳಿತೆ ಗೈಸ್. ಬಟ್ಟೆ ತೊಳಿಲಿಕ್ಕೆ ಆಗೋದಿಲ್ಲ, ಬಟ್ಟೆ ನಾಳೆ ತೊಳಿತೆ. ಸೊ ನೋಡು, ಆದರೆ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತು ಸೀದಾ ಆದರೆ ಸ್ವಿಗ್ಗಿಗೆ ಹೋಗು. ಸ್ವಿಗ್ಗಿಯಲ್ಲಿ ಸಿಗ್ತೇನೆ ನಾನು ಇನ್ಸ್ಟಾಮಾರ್ಟ್. ಸೊ ಓಕೆ ಬಾಯ್. ಸೊ ಗೈಸ್ ಬರೀ ಸಣ್ಣ ರೂಮಿಗೆ ಬಂದ. ಅವ್ನು ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ತಗೊಂಡಿದ್ದಾನೆ. ಅದು ಚಾಕು ಎಲ್ಲ ಬಡ್ಡಾಗಿ ಹೋಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ
ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದನ್ನು ಒಳಗಡೆ ಹಾಕಿ ಎಲ್ಲ ತೆಗೆದು ಕಲ್ಲಂಗಡಿ ಇಲ್ಲಿ ಇಟ್ಟಿದ್ದೀನಿ ಹಿಂಗೆ. ಸೊ ನಿಮ್ಮ ಮನೇಲಿ ಚಾಕ್ಲಿಲ್ಲ ಅಂದರೆ ಸಾಂಬಾರು ಮಾಡೋ ಸೌಟೆ ಅಕಸ್ಮಾತ್ ತಂದು ಈ ಥರ ಮಾಡ್ಬೋದು ನೋಡಿ. ಆ ಕಲ್ಲಂಗಡಿ ಅದಕ್ಕೆ ಕಲ್ಲಂಗಡಿ ಹಣ್ಣು ಅನ್ನೋದಿಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗಾಗಿದೆ, ಟೋಪಿ ಆಗಿದೆ ಗೈಸ್. ಎಂತೆಲ್ಲ ಗೈಸ್ ಈಗ ನೋಡಿ ಎಲ್ಲ ತೆಗೆದು ಇಲ್ಲಿ ಇಟ್ಟಿದ್ದೇನೆ. ಇದು ಗುಂಡಿಯಾಗಿ ಹೋಗಿದೆ. ಇದ್ರಲ್ಲಿ ಹಾಕೋದು, ಸೌಟಿನ ತೆಗೆಯೋದು, ಇದಕ್ಕೆ ಹಾಕೋದು. ಇದು ನೋಡಿ ಎಲ್ಲ ತೆಗೆದಿಟ್ಟಿದ್ದೇನೆ. ನೋಡ ಗಣೇಶನ ರಿಯಾಕ್ಷನ್ ನೋಡ ಈಗ. ಹಾಂ ಸಾಂಬಾರ್ದು ಸೌಟು ಮಾಡ್ದು ಚಾಕು ಬಡ್ಡ ಆತನದ ಆಯ್ತಿತ್ತಿನ. ಸೊ ಗೈಸ್ ಕಲ್ಲಂಗಡಿ ಹಣ್ಣು ತಿನ್ನುವ ಈಗ. ಸ್ವೀಟ್ ಇದೆ ಗೈಸ್, ಇರಲಿ. ಓಕೆ ಕಲ್ಲಂಗಡಿ ಹಣ್ಣು ತಿನ್ನುವ ಈಗ. ಸೊ ಗೈಸ್ ಇದು ನೋಡಿ, ಇದು ಕಲ್ಲಂಗಡಿ ಅಲ್ಲ, ಈ ಕಡೆ ನೋಡಿದ್ರೆ ಬಾಲ್ ಥರ ಕಾಣುತ್ತೆ. मतलब वो अलग ही लेवल का बंदा था. ಚಾಕ್ ತೆಗೆದಿದ್ದು ಬಡ್ಡೆ ಆಗಿದ್ದಕ್ಕೆ ಸಾಂಬಾರು ಸೌಟಲ್ಲಿ ತೆಗೆದಿದ್ದು ಗೈಸ್. ಬಾಲ್ ತಿಂತಾ ಇರೋದು, ಕಲ್ಲಂಗಡಿ ಅಲ್ಲ ಬಾಲ್. ಪಾರ್ಕ್ ಹತ್ರ ಬಂದಿದ್ದೇನೆ ಗೈಸ್ ನಾನೀಗ. ಸೊ ರೂಮಲ್ಲಿ ಮಲ್ಕೊಂಡಿದ್ದೆ. ಸೊ ಗಣೇಶನ ಬಂದು ಹೋಗಾದ್ಮೇಲೆ ಮತ್ತೆ ನಾನು ಹೋಗಲಿಲ್ಲ ಗೈಸ್ ಮಲ್ಕೊಂಡು. ಸೊ ಏನೇ ಇಲ್ಲ. ಸೊ ನೋಡುವ, ನಾಳೆ ನಾನು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ಗೈಸ್. ನೆಕ್ಸ್ಟು ಈ 2ನೇ ತಾರೀಕಿಂದ ನೆಕ್ಸ್ಟ್ 1ನೇ ತಾರೀಕು ತನಕನೂ ಕರೆಕ್ಟಾಗಿ ಸ್ವಿಗ್ಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಆಗುತ್ತೆ, ಎಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡ್ತೀನಿ ನಾನು ಡೈಲಿ ಮಧ್ಯಾಹ್ನದಿಂದ ಸಂಜೆ ಒಂದು 8-8:30 ತನಕ ಆದರೆ ಎಷ್ಟು ಆಗ್ತದೆ. ಸೊ ಎಲ್ಲದನ್ನು ಹೇಳ್ತೇನೆ ನಾನು ನಿಮಗೆ. ಸೊ ಮಾಡ್ತೇನೆ ಗೈಸ್, ನಾಳೆಯಿಂದ ಪಕ್ಕ ಕನ್ಫರ್ಮ್ ಚಾಲೆಂಜ್ ತೊಗೊಂಡಾದರೂ ಮಾಡೇ ಮಾಡ್ತೀನಿ. ಸೊ ಈ ಪಾರ್ಕಿಗೆ ಬರಬೇಕಾದ್ರೆ ಒಂಥರ ಖುಷಿ ಆಗುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಈ ಅಜ್ಜರ್ಕಡ್ ಪಾರ್ಕಿಗೆ ಬರುತ್ತೆ. ಅಲ್ಲಿ ತುಂಬ ಜನ ಇದ್ದಾರೆ ಅಲ್ಲಿ ಎದುರುಗಡೆ. ಸೊ ಓಕೆ, ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ ಗೈಸ್. ಕೂತ್ಕೊಂಡು ಮತ್ತು ಆಮೇಲೆ ಸೀದಾ ರೂಮಿಗೆ ಹೋಗ್ತೇನೆ ನಾನು. ಸೊ ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬೈ ಬೈ, ಸ್ಟೇ ಸೇಫ್ ಗೈಸ್, ಬಾಯ್.